ನಿಖರವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ಹರಿಹರ ನಗರದ SUAB ಕಾಲೇಜಿನ ಹಿಂಭಾಗ ರಾಜಕಾಲುವೆಯಲ್ಲಿ ಸಣ್ಣ ನೀರಾವರಿ ಇಲಾಖೆಯಿಂದ ಕೈಗೊಂಡಿರುವ 4.82 ಕೋಟಿ ರೂಪಾಯಿ ಕಾಂಕ್ರೀಟ್ ಚರಂಡಿ ನಿರ್ಮಾಣ ಕಾಮಗಾರಿ ಸಾರ್ವಜನಿಕರಿಂದ ವಿರೋಧ ವ್ಯಕ್ತವಾಗಿದೆ. ಹೌದು ವೀಕ್ಷಕರೇ, ಅಂದಾಜು 120 ಅಡಿ ಅಗಲದವರೆಗೆ ಇರುವ ಕಾಲುವೆಯಲ್ಲಿ 15ರಿಂದ 18 ಅಡಿ ಅಗಲದವರೆಗೆ ಮಾತ್ರ ಚರಂಡಿ ನಿರ್ಮಿಸುತ್ತಿದ್ದು, ಕಾಲುವೆಯ ಉಳಿದ ಜಮೀನು ಒತ್ತುವರಿ ಪಾಲಾಗುವ ಅನುಕೂಲ ಮಾಡಿಕೊಳ್ಳಲಾಗುತ್ತದೆ ಎಂಬ ಆರೋಪ ಕೇಳಿ ಬಂದಿದೆ. ನಗರದ ಪೂರ್ವ ಭಾಗದಿಂದ 106 ಎಕರೆ ಜಮೀನು ಬಸಿ ನೀರು, ಮಳೆ ನೀರು, ದೇವರಬೆರಕೆರೆ ಕಾಲುವೆಯ ಹೆಚ್ಚುವರಿ ನೀರು ಈ ರಾಜಕಾಲುವೆಗೆ ಸೇರಿ ಮುಂದೆ ನದಿಗೆ ಸೇರುತ್ತದೆ. ಸಹಜವಾಗಿ ನೀರು ಹರಿದು ಬರುವ ಮಾರ್ಗಗಳನ್ನು ಹಲವೆಡೆ ಒತ್ತುವರಿ ಮಾಡಿರುವುದರಿಂದ ಈ ಹಳ್ಳಕ್ಕೆ ಹರಿದು ಬರುವ ನೀರಿನ ಪ್ರಮಾಣ ಇತ್ತೀಚೆಗೆ ಕಡಿಮೆಯಾಗಿದೆ. ಹರಿಹರ ನಗರದ ಸಾರ್ವಜನಿಕರ ವಿನಂತಿ ಏನೆಂದರೆ, ಈ ರಾಜಕಾಲುವೆ ಒತ್ತುವರಿ ಜಾಗವನ್ನು ಬಿಟ್ಟು ನಂತರ ಈ ರಾಜಕಾಲುವೆ ಕಾಮಗಾರಿ ಪುನಾರಂಭ ಮಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದಾರೆ. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ಮುಂಚೆ ಎಲ್ಲ ಗುಂಡಿ ಇತ್ತು ಸರ್. ಇಲ್ಲಿ ಈ ಮಣ್ಣು ಹಾಕಿ ಅದೆಲ್ಲ ಗುಂಡಿ ಮುಚ್ಚಿ ಪೈಪ್ಲೈನ್ ಹಾಕ್ಯಾರ, ನಾವು ನೋಡ್ಬೋದು. ನಾವಿಲ್ಲಿ ಸಣ್ಣರದ್ದಾಗ ಬಂದ್ವಿ, ನೋಡಿದ್ದೀವಿ. ಇದು ಆದರೂ ಇದು ಇಲ್ಲಿ ಬಂದರೆ ದಿಕ್ಕೇ ಚೇಂಜ್ ಆಗಿತ್ತು. ನಾವು ಈಗ ನೋಡ್ತಾ ಇರೋ ದೃಶ್ಯ, ಇದು ಮೇನ್ ರಾಜಕಾಲುವೆ. ಇದು ದಿಕ್ಕು ಮುಂಚೆ ಹಳೆಯಿಂದ ಹಿಂಗೆ ಇತ್ತು ದಿಕ್ಕಿದು. ನೋಡ್ರಿ, ಇಲ್ಲಿ ದಿಕ್ಕಿತ್ತು, ದಿಕ್ಕಿಲ್ಲಿ ಬದಲಾಯಿಸಿದ್ದಾರೆ. ಇದು ಹಳೆ ದಿಕ್ಕು ಹಿಂಗಿತ್ತು, ಈಗ ದಿಕ್ಕು ಬದಲಾಯಿಸಿ ದೃಶ್ಯ ತಾವು ನಿಮಗೆ ತೋರಿಸ್ತೀವಿ. ಈಗ ಹೊಸದಾಗಿ ಇದು ದಿಕ್ಕು ಮಾಡ್ತಾರದು. ಹಳೆ ದಿಕ್ಕ ನಾವು ನಮಗೆ ಆವಾಗಲೇ ತೋರಿಸಿಲ್ಲ, ಅದು ಹಳೆ ದಿಕ್ಕದು. ಇದು ಹೊಸದಾಗಿ ದಿಕ್ಕು ಐತಲ್ಲ ತೋರ್ಸಾಕತ್ತದ ಇವರು. ಆ್ಯಕ್ಚುಲಿ ಮೇನ್ ರೋಡಿಂದ ಪಕ್ಕಕ್ಕೊಂದು ಹಳ್ಳ ಟೈಪ್ ಬಂದಿತ್ತು, ಅದರಿಂದ ನೀರಲ್ಲಿ ಬರ್ತಿತ್ತು. ಸೊ ಇದು ಐತಲ್ಲ ಚೇಂಜ್ ಮಾಡೋದು ಪ್ಲ್ಯಾನ್ ಮಾಡ್ಯಾರ. ನೋಡಿ, ಇದು ಮೇನ್ ಹಳ್ಳ ಅಲ್ಲಿಂದ ಬರ್ತದೆ. ಇದು ರಾಜ್ಯ ಕಾಲುವೆ. ಇದು ರಾಜ್ಯ ಕಾಲುವೆ ಹಳೆದಿತ್ತು, ಈಗ ಪೈಪ್ಲೈನ್ ಹಾಕ್ಯಾರ. ನೋಡಿರ್ತಾವೆ ಪೈಪ್ಲೈನ್ ದೃಶ್ಯ ನೋಡಿರಿ.